ಹಲೋ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ಇವತ್ತು ಏನು ಮಾಡ್ತಿದ್ದೀನಿ ಅಂತಂದರೆ ನಾನು ಕೋಸಂಬರಿಯನ್ನು ಮಾಡ್ತಾಯಿದ್ದೀನಿ. ಇದು ನಿಜವಾಗ್ಲೂ ಹಬ್ಬ ಹರಿದಿನಗಳಿಗೆ ಬಹಳ ಈಸಿಯಾಗಿ ಮಾಡುವಂಥ ಒಂದು ಶೈಲಿ ಇದೆ ಅಂತ ಹೇಳ್ಬೋದು. ಹಾಗಾದರೆ ಇದರ ಇಂಗ್ರೀಡಿಯೆಂಟ್ಸ್ ಏನೇನು, ಯಾವ ರೀತಿ ಮಾಡಬಹುದು ಅನ್ನೋದನ್ನು ನಾನು ಹೇಳ್ತಿದ್ದೀನಿ. ಬನ್ನಿ ನೋಡಿ ವೀಕ್ಷಕರೇ, ಈಗ ನಾನು ಇಂಗ್ರೀಡಿಯೆಂಟ್ಸನ್ನು ಹೇಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಾನು ಮೊದಲನಿಗೆ ಒಗ್ಗರಣೆ ಹಾಕ್ಕೊಂಡು ಬಂದಿದ್ದೀನಿ. ಈ ಒಗ್ಗರಣೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ಅರ್ಧ ಚಮಚ ಅಷ್ಟು ನಾನು ಎಣ್ಣೆ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತೆ ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ. ಜೊತೆಗೆ ಸ್ವಲ್ಪ ಇಂಗು, ಇಬ್ಬರಿಗೆ ಏಟು ಬೇಕೋ ಸ್ವಲ್ಪ ಚಿಟಿಕೆ ಇಂಗು ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ಕರಿಬೇವು ತೆಗೆದುಕೊಳ್ಳಲೇಬೇಕು. ಉಪ್ಪು ಕೊನೆಗೆ ಹಾಕಬೇಕು. ಓಕೆ, ಇದನ್ನು ಸೈಡ್ ಇಡೋಣ. ಇದು ಒಗ್ಗರಣೆ ಹಾಕಿದ್ದನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ನೆಕ್ಸ್ಟ್ ಉಪ್ಪು ಲಾಸ್ಟಿಗೆ ಬೇಕು. ಮೆಣಸಿನ್ಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಹೀಗಾಗಿ ನಾನು ಮೆಣಸಿನ್ಕಾಯಿಯನ್ನು ತುಂಡು ಮಾಡಿ ಒಂದು ಸಣ್ಣ ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ದೊಡ್ಡದು ತೊಗೊಂಡಿಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ನಾನು ಹಾಕಿದ್ದೀನಿ. ಸೌತೆಕಾಯಿಯನ್ನು ತುಂಡು ಮಾಡ್ಕೊಂಡು ಬಂದು ಇಟ್ಟಿದ್ದೀನಿ. ಕಡಲೆಬೇಳೆಯನ್ನು 4 ತಾಸು ಮುಂಚೆನೇ ನಾನು ನೆನೆ ಹಾಕಿ ಇಟ್ಟುಕೊಂಡಿದ್ದೇನೆ. ಜೊತೆಗೆ ಹಸಿ ಕೊಬ್ಬರಿಯನ್ನು ಕೂಡ ನಾನು ತೆಗೆದುಕೊಂಡು ಇಟ್ಟಿದ್ದೀನಿ. ಇಷ್ಟೆಲ್ಲನೂ ನಾವು ಏನು ಮಾಡೋಣ, ರುಬ್ಕೊಂಡು ಬಿಡೋಣ. ಓಕೆ, ನೋಡಿ ವೀಕ್ಷಕರೇ, ನಾನು ಒಗ್ಗರಣೆಯನ್ನು ಏನು ಕೊಟ್ಟಿದ್ನಲ್ಲ ಅದರಲ್ಲಿ ಹಾಕಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಬಹುದು. ಕೊಬ್ಬರಿ ಕೆಲವು ಜನರಿಗೆ ಇಷ್ಟ ಆಗುತ್ತೆ, ಕೆಲವು ಜನರಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಅವ್ರ ಮೇಲೆ ಅಥವಾ ನಿಮಗೇನು ಬೇಕೋ ಅದನ್ನು ನೀವು ಕೊಬ್ಬರಿಯನ್ನು ಹಾಕ್ಕೋಬೋದು, ಇಲ್ಲ ಬಿಡ್ಬೋದು. ಉಪ್ಪನ್ನು ನಾವು ಮುಂಚೆನೇ ಹಾಕ್ಕೊಂಡ್ರೆ ಅದು ನೀರು ಬಿಡುತ್ತೆ. ಇದಕ್ಕಾಗಿ ಏನು ಮಾಡಬೇಕು, ನಾವು ಯಾವಾಗ ಊಟ ಮಾಡ್ತಿರ್ತೀವೋ ಆವಾಗ ನಾವು ನಮ್ಮ ರುಚಿಗೆ ತಕ್ಕ ಹಾಗೆ ನಾವು ಉಪ್ಪನ್ನು ಹಾಕ್ಕೋಬೇಕು. ನಂತರ ಇದಕ್ಕೆ ಒಂದು ಹೇಳೋದನ್ನು ಮರೆತೆ, ಮಾವಿನಕಾಯಿ ಇತ್ತು ಅಂತಂದರೆ ಮಾವಿನಕಾಯಿ ತುರಿದು ಇದಕ್ಕೆ ಮಿಕ್ಸಿಯಲ್ಲಿನೇ ಹಾಕಿಬಿಡಬೇಕು. ಅಂದರೆ ಏನಾಗುತ್ತೆ, ರುಚಿನೂ ಆಗಿರುತ್ತೆ, ಟೇಸ್ಟು ಬರುತ್ತೆ. ಅದು ಇಲ್ಲವಾದಲ್ಲಿ ಅದು ಒಬ್ಬೊಬ್ಬರ ಮನೆಯಲ್ಲಿರುತ್ತೆ, ಇರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಲಿಂಬೆಹಣ್ಣನ್ನು ರಸವನ್ನು ಹಾಕಬಹುದು. ಓಕೆ, ಇಷ್ಟು ನಾನು ಇವತ್ತು ಕೋಸಂಬರಿಯನ್ನು ನಾನು ಮಾಡಿದ್ದೀನಿ. ಇದು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ರಾಯರ ಮಠದಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟವಾದ ಪದಾರ್ಥ ಅಂತ ಹೇಳ್ಬೋದು. ಇಫ್ ಯು ಲೈಕ್, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವೆರಿ ಮಚ್.